ಇವತ್ತಲ್ಲ ನಾಳೆ ಸರಿಯಾಗಬಹುದು ಅಂತ. ದೇಶದ ಸಾರ್ವಭೌಮತೆ ಕಾಪಾಡೋದಕ್ಕೆ ಸೇನೆ ಕಟಿಬದ್ಧ, ಪ್ರಾದೇಶಿಕ ಸಮಗ್ರತೆ ಕಾಪಾಡಲು ಸೈನ್ಯ ರೆಡಿ. ಮಧ್ಯರಾತ್ರಿ ಪಾಕ್ ದಾಳಿಗೆ ತೀಕ್ಷ್ಣವಾದ ಪ್ರತ್ಯುತ್ತರವನ್ನು ನೀಡಿದ್ದೇವೆ. ಪಾಕಿಸ್ತಾನದ ದುರ್ಮಾರ್ಗದ ಕ್ರಮಗಳಿಗೆ ತಿರುಗೇಟು ಕೊಟ್ಟಿದ್ದೇವೆ. ಪಾಕ್ ದಾಳಿ ಬಗ್ಗೆ ಭಾರತೀಯ ಸೇನೆ ಪ್ರಕಟಣೆ. ದೇಶದ ಸಾರ್ವಭೌಮತೆ ಕಾಪಾಡೋದಕ್ಕೆ ಸೇನೆ ಕಟಿಬದ್ಧ. ದಾಳಿ ಮಾಡಬೇಕಾದ್ರೂ ಕೂಡ ನಾವು ಪಾಕಿಸ್ತಾನದ ಯಾವುದೇ ತರಹದ ನಾಗರಿಕರ ನಾಶ ಆಗೋ ತರಹದ ದಾಳಿಗಳು ಎಂದು ಭಾರತ ಮಾಡಿಲ್ಲ. ಆದರೆ ಪಾಕಿಸ್ತಾನ ಮಾಡಿದ್ದೇನು? ನಾಗರಿಕರೇ ವಾಸಿಸುವ ಸ್ಥಳವನ್ನೇ ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ಮಾಡ್ತು. ದೇಶದ ಸಾರ್ವಭೌಮತೆ ಕಾಪಾಡಲು ಸೇನೆ ಕಟಿಬದ್ಧ, ಪ್ರಾದೇಶಿಕ ಸಮಗ್ರತೆ ಕಾಪಾಡಲು ಸೈನ್ಯ ರೆಡಿ. ಇದು ಭಾರತೀಯ ಸೈನ್ಯದ ಸಂದೇಶ. ಮಧ್ಯರಾತ್ರಿ ಪಾಕ್ ದಾಳಿಗೆ ತೀಕ್ಷ್ಣವಾದ ಪ್ರತ್ಯುತ್ತರವನ್ನ ಕೊಡ್ತಾನೂ ಇದ್ದೇವೆ. ಪಾಕಿಸ್ತಾನದ ದುರ್ಮಾರ್ಗದ ಕ್ರಮಗಳಿಗೆ ತಿರುಗೇಟು. ಪಾಕ್ ದಾಳಿ ಬಗ್ಗೆ ಭಾರತೀಯ ಸೇನೆ ಪ್ರಕಟಣೆ. ದೇಶದ ಸಾರ್ವಭೌಮತೆ ಕಾಪಾಡೋದಕ್ಕೆ ಸೇನೆ ಕಟಿಬದ್ಧ, ಪ್ರಾದೇಶಿಕ ಸಮಗ್ರತೆ ಕಾಪಾಡಲು ಸೈನ್ಯ ರೆಡಿ. ಮಧ್ಯರಾತ್ರಿ ಪಾಕ್ ದಾಳಿಗೆ ತೀಕ್ಷ್ಣವಾದ ಪ್ರತ್ಯುತ್ತರವನ್ನು ನೀಡಿದ್ದೇವೆ. ಪಾಕಿಸ್ತಾನದ ದುರ್ಮಾರ್ಗದ ಕ್ರಮಗಳಿಗೆ ನಾವು ತಿರುಗೇಟನ್ನು ಕೊಟ್ಟಿದ್ದೇವೆ. ಏಕಕಾಲಕ್ಕೆ 100 ಮಿಸೈಲ್ಗಳನ್ನು ಬಿಟ್ಟ ಭಾರತ ಸರಿಯಾಗಿ ನಿರ್ಧಾರ ಮಾಡ್ಕೊಂಡೇನಾದ್ರೂ ಭಾರತದ ಗಡಿ ಭಾಗದಲ್ಲಿ ನಿಂತುಕೊಂಡು ಎಲ್ಲ ತರಹದ ಏಕಾಗ್ರತೆಯ ಮೂಲಕ ಯುದ್ಧ ಸಾರಿದ್ದೇ ಆದಲ್ಲಿ ನೀವು 10 ಎಣಿಸುವುದರ ಒಳಗಾಗಿ ಪಾಕಿಸ್ತಾನ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಚೋದನೆ ಮಾಡಿದಾಗ ಮಾತ್ರ ಪ್ರತ್ಯುತ್ತರವನ್ನು ಭಾರತ ಕೊಟ್ಟಿದೆ. ನಾವು ಟ್ರಿಗರ್ ಮಾಡೋದಿಲ್ಲ, ನಮ್ಮನ್ನ ಟ್ರಿಗರ್ ಮಾಡುವವರನ್ನು ಕೂಡ ಭಾರತ ಸಹಿಸೋದಿಲ್ಲ. ಅಪ್ರಚೋದಿತ ದಾಳಿ ಮಾಡಿದ್ಯಾರು? 26 ಪ್ರವಾಸಿಗರು ನಿರಾಯುಧರಾಗಿ ಇದ್ದಾಗ ಅವರ ಮೇಲೆ ಗುಂಡು ಹಾರಿಸಿದ್ದು ಯಾರು? ಕದನ ವಿರಾಮ ಉಲ್ಲಂಘನೆ ಮಾಡಿದ್ದು ಯಾರು? ಭಾರತೀಯ ಗಡಿ ಭಾಗದಲ್ಲಿ ಮಲಗ್ತಾ ಇದ್ದಂತಹ ಯೋಧರ ಮೇಲೆ ಬಾಂಬ್ ಮಳೆ ಸುರಿಸಿದ್ದು ಯಾರು? ಎಲ್ಲವೂ ಮಾಡಿದ್ದು ಪಾಕಿಸ್ತಾನ. ಮಾಡಿದ್ದುಣ್ಣು ಮಹಾರಾಯ ಅಂದಂಗೆ ನೀವು ಮಾಡಿದ ಅಧ್ವಾನಗಳನ್ನು ಇವತ್ತು ಅನುಭವಿಸ್ತಾ ಇದ್ದೀರಿ. ನೀವು ಮಾಡಿದ ಅಧ್ವಾನ, ನಿಮ್ಮ ದೇಶದಲ್ಲಿ ಭಯೋತ್ಪಾದಕರಿಗೆ ಮೂಲ ಸೌಕರ್ಯಗಳನ್ನು ಕೊಡ್ತೀರಿ.